You don't forget the past by fighting it. You forget it by living fully in what truly matters now. ಬಹಳ ಜನ ಕೇಳ್ತಾರೆ, ನಮ್ಮ ಅತೀತದಲ್ಲಿ ಅಂದ್ರೆ ಪಾಸ್ಟ್ನಲ್ಲಿ ಏನೋ ಇದೆ, ಅದನ್ನು ನಾವು ಮರೆಬೇಕಂತ ಇಷ್ಟಪಡ್ತೇವಿ. ಆದ್ರೆ ಮರೆಯಲಾಗ್ತಿಲ್ಲ. ನೀವು ಎಷ್ಟು ಹೆಚ್ಚು ಮರೆಯಲು ಪ್ರಯತ್ನಿಸುತ್ತೀರೋ ಅಷ್ಟು ಹೆಚ್ಚು ಅದು ನೆನಪಾಗಿ ಉಳಿಯುತ್ತೆ. ಹೀಗೆ ಹೇಳಬಹುದು, ಯಾವುದನ್ನಾದರೂ ನೆನೆಸಿಕೊಳ್ಳೋದಕ್ಕೆ ಒಳ್ಳೆಯ ತಂತ್ರವೆಂದರೆ ಅದನ್ನು ಮರೆಯಲು ಪ್ರಯತ್ನ ಮಾಡೋದು. ಆದ್ರಿಂದ ಹಳೆಯದನ್ನು ನೆನೆಸಿಕೊಳ್ಳಬೇಡಿ ಅಥವಾ ಮರೆಯಲು ಪ್ರಯತ್ನಿಸಬೇಡಿ. ಇವೆರಡೂ ಒಂದೇ ರೀತಿ ಕೆಲಸ ಮಾಡ್ತವೆ. ಬದಲಾಗಿ ಈಗ ಏನು ಇದೆ ಎಂಬುದನ್ನು ನೋಡಿ. ಯಾವುದು ನಿಜವಾಗಿಯೂ ಮುಖ್ಯವೋ ಅದನ್ನು ನೋಡಿ ಮತ್ತು ಅದರ ಮಹತ್ವವನ್ನು ಅರಿತು ಅದರ ಮೇಲೆ ಗಮನ ಹರಿಸಿ. ಹಿಂದೆ ಏನಾಯಿತು ಅನ್ನೋದು ಹೋಗ್ಲೇಬಿಡಿ. ಈಗ ಜೀವನದಲ್ಲಿ ಎಷ್ಟೋ ವಿಷಯಗಳಿವೆ. ಜೀವನ ಎಂದಿಗೂ ಖಾಲಿಯಾಗಿರೋದಿಲ್ಲ. ಇದರಲ್ಲಿ ಯಾವುದೇ ಶೂನ್ಯತೆ ಇರಲ್ಲ. ಈಗಲೂ ನಿಮ್ಮ ಗಮನಕ್ಕಾಗಿ ಕಾಯುತ್ತಿರುವವು ಬಹಳಷ್ಟು ವಿಷಯಗಳಿವೆ, ನಿಮ್ಮ ಶಕ್ತಿಯನ್ನು ಬೇಡುತ್ತಿರುವವು. ಆದ್ರೆ ನೀವು ಅವುಗಳಿಗೆ ಗೌರವ ಕೊಡ್ತಿಲ್ಲ, ಸಮಯ ಕೊಡ್ತಿಲ್ಲ. ನೀವು ಇನ್ನೂ ಹಳೆಯದ್ರೊಂದಿಗೆ ಒದ್ದಾಡ್ತಿದ್ದೀರಾ. ನೀವು ಹಳೆದೆಲ್ಲ ಮರೆಬೇಕಂತಾದ್ರೂ ನಿಮ್ಮೊಳಗೆ ಯಾರೋ ಕುಳಿತಿದ್ದಾರೆ. ಅವರು ಅದನ್ನು ನೆನೆಸಿಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಆದ್ದರಿಂದಲೇ ಅವರು ಅದನ್ನು ಮರೆಯಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ಅದನ್ನ ಬಿಟ್ಟು ಬಿಡಿ. ಮರೆಯಲು ಬೇಡಿ, ನೆನೆಸಿಕೊಳ್ಳಲು ಬೇಡಿ ಕೂಡ. ಈಗ ವರ್ತಮಾನದಲ್ಲಿರೋದಲ್ವಾ? ಚಿಕ್ಕ ಮಕ್ಕಳಂತೆ ಅಳ್ತಾ ನಿಮ್ಮ ಸಮಯವನ್ನು ಕೇಳ್ತಿದೆ, ನಿಮ್ಮ ಗಮನ ಬೇಡ್ತಿದೆ. ಅದನ್ನೇ ವರ್ತಮಾನ ಅಂತ ಕರೀತಾರೆ. ಅದಕ್ಕೆ ನಿಮ್ಮ ಶಕ್ತಿ, ಪ್ರೀತಿ ಕೊಡಿ. ಯಾರು ವರ್ತಮಾನದಲ್ಲಿ ಕೇಂದ್ರೀಕರಿಸುತ್ತಾರೋ, ಯಾರು ನಿಜವಾದದ್ದರಲ್ಲಿ ತಮ್ಮ ಸಮಯ ಮತ್ತು ಶಕ್ತಿಯನ್ನು ಹೂಡುತ್ತಾರೆ, ಅವರಿಗಂತೂ ಹಳೇದು ಸ್ವಾಭಾವಿಕವಾಗಿ ಮರೆತು ಹೋಗುತ್ತೆ. ಯಾವುದೇ ಪ್ರಯತ್ನವಿಲ್ಲದೆ ಅದು ಹಿಂದೆ ಉಳಿದು ಹೋಗುತ್ತೆ.